ಪುಲ್ವಾಮಾ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ನ ಪತ್ನಿ ಇದನ್ನ ಪ್ಲಾನ್ ಮಾಡಿದ್ಲ. ಫಾರೂಕ್ ನ ಪತ್ನಿ, ಉಮರ್ ಫಾರೂಕ್ ಪತ್ನಿ ಅಫೀರಾ ಬೀಬಿಯಿಂದ ಈ ಸಂಚು ನಡೆಯಿತಾ. ಆಕೆಯೂ ಕೂಡ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಇದ್ದಾಳೆ ಅನ್ನುವುದು ಈಗ ಬೆಳಕಿಗೆ ಬರ್ತಾ ಇರುವಂತಹ ವಿಚಾರ. ಈ ಅಫೀರಾ ಬೀಬಿ ಏನಿದ್ದಾಳೆ, ಆಕೆಯ ಜೊತೆ ಡಾಕ್ಟರ್ ಶಾಹೀನ್ ಶಹೀದ್ ಸದ್ಯ ಅರೆಸ್ಟ್ ಆಗಿದ್ದಾಳಲ್ಲ ಪೊಲೀಸರಿಂದ. ಆಕೆ ನಿರಂತರವಾಗಿ ಸಂಪರ್ಕವನ್ನ ಹೊಂದಿದ್ಲಂತೆ. ಆಕೆಯ ಫೋಟೋ ಗಮನಿಸ್ತಾ ಇದ್ದೀರಿ. ಆರಿಫಾ ಬೀಬಿ ಈಕೆ ಮೂಲತಃ ಪಾಕಿಸ್ತಾನದಾಕೆ. ಪುಲ್ವಾಮಾ ಅಟ್ಯಾಕ್ ಏನಾಯ್ತು, ಆ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ನ ಪತ್ನಿ ಈಕೆಯ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಆರಿಫಾ ಬೀಬಿ ಪುಲ್ವಾಮಾದಲ್ಲಿ 2019ರಲ್ಲಿ ಏನ್ ದಾಳಿ ಆಯ್ತು, 40ಕ್ಕೂ ಹೆಚ್ಚು ಯೋಧರು ಜೀವವನ್ನ ಏನ್ ಕಳ್ಕೊಂಡ್ರು, ಆ ಇಡೀ ಪುಲ್ವಾಮಾ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ಇದಾನಲ್ಲ ಉಮರ್ ಫಾರೂಕ್, ಆತನ ಪತ್ನಿ ಈ ಆರಿಫಾ ಬೀಬಿ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆರಿಫಾ ಬೀಬಿಯ ಪತಿ ಉಮರ್ ಪುಲ್ವಾಮಾ ಅಟ್ಯಾಕ್ ನ ಮಾಸ್ಟರ್ ಮೈಂಡ್. ಆತ ಪುಲ್ವಾಮಾ ಅಟ್ಯಾಕ್ ಆದಂತಹ 1 ತಿಂಗಳಿನಲ್ಲೇ ಆತನನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಭದ್ರತಾ ಪಡೆಗಳು ಆತನನ್ನ ಎನ್ಕೌಂಟರ್ ಮಾಡಿಬಿಟ್ಟಿದ್ವು. ಆತನ ಜೀವ ಹೋಗಿದೆ. ಅದಾದ ಬಳಿಕ ಸೇಡನ್ನ ತೀರಿಸಿಕೊಳ್ಳೋಕೆ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯ ಮಹಿಳಾ ವಿಂಗ್ಗೆ ಈ ಅಫೀರಾ ಬೀಬಿ ಸೇರ್ಕೊಂಡಿದ್ಲು. ಜಮಾತ್ ಉಲ್ ಮೊಮೀನತ್ ಅನ್ನುವಂಥ ಒಂದು ವಿಂಗ್, ಮಹಿಳಾ ವಿಂಗ್ ಅದು, ಅದಕ್ಕೀಕೆ ಸೇರ್ಕೊಂಡಿದ್ಲು ಅಫೀರಾ ಬೀಬಿ. ಮಹಿಳೆಯರಿಗೆ ಆನ್ಲೈನ್ ಮೂಲಕ ತರಬೇತಿಯನ್ನ ಈ ಅಫೀರಾ ನೀಡ್ತಾ ಇದ್ಲು. ಯಾವ ರೀತಿ ಆಗಿರ್ತಿತ್ತು ತರಬೇತಿ ಅಂದ್ರೆ, ಪ್ರತಿದಿನ 1 ಗಂಟೆ ಆನ್ಲೈನ್ ಮೂಲಕ ಅವರ ಬ್ರೈನ್ ವಾಶ್ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಮಹಿಳೆಯರನ್ನ ರಿಕ್ರೂಟ್ ಮಾಡ್ಕೊಳ್ಳೋದು ಈ ಉಗ್ರ ಸಂಘಟನೆಗೆ, ಅವ್ರ ತಲೆಯನ್ನ ತಿರುಗಿಸೋದು, ದೇಶ ವಿರೋಧಿ ನೀತಿಗಳನ್ನ, ದೇಶ ವಿರೋಧಿ ಆಲೋಚನೆಗಳನ್ನ ಅವ್ರ ತಲೆಯಲ್ಲಿ ಬಿತ್ತೋದು, ಆ ಕೆಲಸವನ್ನ ಈಕೆ ಮಾಡ್ತಾ ಇದ್ಲು. ಭಾರತದಲ್ಲಿ ಉಗ್ರ ಕೃತ್ಯವನ್ನ ಮಾಡ್ತಾ ಇದ್ಲಲ್ಲ ಡಾಕ್ಟರ್ ಶಾಹೀನ್, ಆಕೆಯ ಜೊತೆಗೆ ಅಫೀರಾಗೆ ಲಿಂಕ್ ಇತ್ತು. ಇಬ್ರು ಜಮಾತುಲ್ ಮೊಮೀನತ್ ಸಂಘಟನೆಯ ಸದಸ್ಯರಾಗಿದ್ರು. ಜೈಷೆ ಮೊಹಮ್ಮದ್ ಸಂಘಟನೆಯ ಮಸೂದ್ ಅಜರ್ನ ತಂಗಿ ಜೊತೆಗೂ ಈಕೆಗೆ ಲಿಂಕ್ ಇತ್ತು ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಇನ್ನು ಈಕೆಯ ಪತಿ ಅಫೀರಾ ಬೀಬಿಯ ಪತಿ ಉಮರ್ ಫಾರೂಕ್ನ ಬಗ್ಗೆ ಇರುವಂತಹ ಮತ್ತೊಂದು ಪ್ರಮುಖವಾದ ಮಾಹಿತಿ ಏನು ಅಂತಂದ್ರೆ, ಆತ ಆ ಮಸೂದ್ ಅಜರ್ನ ಸೋದರಳಿಯ ಆಗಿದ್ದ ಅನ್ನುವಂಥ ಮಾಹಿತಿ ಕೂಡ ಇದೆ. ಆತನ ಪತ್ನಿ ಇದೇ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯಲ್ಲಿ ಪತಿಯ ಸಾವಿನ ಬಳಿಕ ಸಕ್ರಿಯಳಾಗಿದ್ಲು. ಡಾಕ್ಟರ್ ಶಾಹೀನ್ ಶಹೀದ್ ಜೊತೆಗೂ ಈಕೆ ಲಿಂಕ್ ನಲ್ಲಿದ್ರು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.